ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಬಹು ದಿನಗಳ ನಂತರ ಮತ್ತೆ ಸ್ಕ್ರೀನ್ಗೆ ಬಂದಿದ್ದೇನೆ. ಇವತ್ತು ಬಹಳ ದಿನಗಳ ನಂತರ, ಬಹು ತಿಂಗಳ ನಂತರ ಸ್ಕ್ರೀನಿಗೆ ಬರ್ತಾ ಇದ್ದೀನಿ ನಮ್ಮ ವಾಹಿನಿಯಿಂದ. ಬಹಳಷ್ಟು ಜನ ಕೇಳ್ತಾ ಇದ್ರು, ಯಾಕೆ ನೀವು ಸ್ಕ್ರೀನಿಗೆ ಬರ್ತಾ ಇಲ್ಲ, ಕೇವಲ ವಾಯ್ಸ್ ಮಾತ್ರ ಕೇಳ್ತಾ ಇದೆ, ನೀವು ಬಹಳ ದಿನಗಳಿಂದ ಸ್ಕ್ರೀನಿಗೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಕೆಲವು ಕಾರಣಾಂತರಗಳಿಂದ, ಕೆಲವು ಕೆಲಸಗಳ ಒತ್ತಡದಲ್ಲಿ ಸಮಯವನ್ನ ಕೊಡೋದಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿಯೇ ಸ್ವಲ್ಪ ಮಟ್ಟಿನ ನಮ್ಮ ಏನು ಒಂದು ವಾಹಿನಿ ಇದೆ, ವಾಹಿನಿಯ ಕೆಲಸಗಳನ್ನ ಬದಿಗೊತ್ತಿ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ನಾನು ಸ್ಕ್ರೀನಿಗೆ ಬರೋಕ್ಕಾಗಲಿಲ್ಲ. ಇವತ್ತು ಅನಿವಾರ್ಯ ಬಂದಿದ್ದೀನಿ ಕೆಲವು ವಿಚಾರಗಳನ್ನು ಮಾತನಾಡೋದಕ್ಕೆ, ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಬಹಳಷ್ಟು ದಿನಗಳ ಕಾಲ, ಬಹಳಷ್ಟು ದಿನಗಳಿಂದ ಕೇಳ್ತಾ ಇದ್ರು, ಯಾಕೆ ನೀವು ಶಾಸಕರ ಹಿಂದಿರುವಂತವರ ಬಗ್ಗೆ ಮಾತನಾಡ್ತಾ ಇಲ್ಲ, ಶಾಸಕರ ಹಿಂದಿರುವಂತವರು ಯಾವ ಪಕ್ಷದವರು, ಶಾಸಕರ ಎಸಿ ಕಾರ್ನಲ್ಲಿರುವಂಥವರು ಯಾವ ಪಕ್ಷದವರು, ಶಾಸಕರ ಕಚೇರಿ ಎಸಿ ರೂಮ್ನಲ್ಲಿರುವಂಥವರು ಯಾವ ಪಕ್ಷದವರು, ಶಾಸಕರ ನಿವಾಸದಲ್ಲಿರುವಂಥವರು ಕೆಲವರು ಬಿಜೆಪಿಯವರು ಇದ್ದಾರೆ. ಆದರೆ ಇನ್ನೂ ಕೆಲವರನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ರು, ಏನಾಗಿದೆ ಶಾಸಕರು, ಯಾಕೆ ಬಿಜೆಪಿಯವರನ್ನ, ಮೂಲ ಬಿಜೆಪಿಯವರನ್ನ ಕಡೆಗಣಿಸ್ತಾ ಇದ್ದಾರೆ ಎನ್ನುವಂತಹದ್ದು ಕೂಡ ಬಹು ಚರ್ಚಿತವಾದಂತಹ ವಿಷಯವಾಗಿತ್ತು. ಕೆಲವೊಂದು ವಿಚಾರಗಳಲ್ಲಿ ಸತ್ಯ ಸಂಗತಿ ಇರೋದ್ರಿಂದ ನಾನು ಬಹಳಷ್ಟು ದಿನಗಳಿಂದ ಅದನ್ನು ಮಾತನಾಡೋದು ಬೇಡ ಅನ್ಕೊಂಡು ಸುಮ್ಮನೆ ಇದ್ದೆ. ಶಾಸಕರು ಕೂಡ ಅದರ ಬಗ್ಗೆ ಒಂದು ರೀತಿ ದಿವ್ಯ ನಿರ್ಲಕ್ಷ್ಯವನ್ನ ತೋರುವಂತಹ ಸೂಚನೆಯೂ ಕೂಡ ಕಂಡು ಬಂದಿತ್ತು. ಆದರೆ ಹಾಗೋ ಹೀಗೋ ಹೇಗೋ ಗಾಡಿ ಚಲ್ತಾ ಹೈ, ಬಿಜೆಪಿ ಗಾಡಿ ಚಲ್ತಾ ಹೈ ಎನ್ನುವಂತಹ ರೀತಿಯಲ್ಲಿ ನಡೀತಾ ಇತ್ತು. ಹೊಸಬರೊಟ್ಟಿಗೆ ಹಳಬರೊಟ್ಟಿಗೆ ಹೊಸಬರನ್ನು ಕೂಡ ಸೇರಿಸಿಕೊಳ್ಳುವುದರ ಮೂಲಕ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಆಡಳಿತವನ್ನ ನಡೆಸ್ತಾ ಇದ್ರು. ಹೂವಿನಡಗಲಿ ಕ್ಷೇತ್ರದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರು. ಏನೋ ಒಂದು ರೀತಿ ಅತೃಪ್ತಿ, ಅಸಮಾಧಾನದ ಮಧ್ಯೆ ನಿಧಾನವಾಗಿ ಚಲಿಸ್ತಾ ಇತ್ತು ಗಾಡಿ. ಆದ್ರೆ ಮೊನ್ನೆ ಏನೋ ಒಂದು ಪುರಸಭೆ ಪರ್ವ, ಕಾಂಗ್ರೆಸ್ನಿಂದ 10 ಜನ ಪುರಸಭೆ ಸದಸ್ಯರು ಬಿಜೆಪಿಯನ್ನ ಸೇರ್ಪಡೆಗೊಳ್ಳುವುದರ ಮೂಲಕ ಬಿಜೆಪಿಯ ಸ್ಯಾಲನ್ನ ಕೊರಳಿಗೆ ಹಾಕಿಕೊಂಡು ನಾವು ಬಿಜೆಪಿ ಸೇರಿದ್ವಿ ಅಂತ ಘೋಷಣೆ ಮಾಡಿಕೊಂಡು ಬಿಜೆಪಿ ಕಮಲದ ಮಡಿಲಿಗೆ ಎನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು. ಬಹಳ ತೀವ್ರಗತಿಯಲ್ಲಿ, ಬಹಳ ವೇಗದಲ್ಲಿ ಮೂಲ ಬಿಜೆಪಿಗರ ಅಸಮಾಧಾನ, ಅತೃಪ್ತಿ, ತಣ್ಣನೆಯ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಈ ಹಿಂದೆ ಅಗ್ನಿಕಾಂತದಲ್ಲಿ ನಿಂಗರಾಜ್ ಅವರು ಬರೆದಿದ್ರು, ಬೆಂಬೆಡದ ಭೂತವಾಗಿ ಕೆಲವರು ಕಾಡ್ತಾ ಇದ್ದಾರೆ ಅಂತ. ನನ್ನನ್ನು ಕೂಡ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ನೀವು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ, ಆಡಳಿತ ಹಳಿ ತಪ್ಪಿದಾಗಲೆಲ್ಲ, ಆಡಳಿತ ಸ್ವಲ್ಪ ಮಟ್ಟಿನ ದಾರಿ ತಪ್ಪಿದಾಗಲೆಲ್ಲ ಎಚ್ಚರಿಸುವಂತಹದ್ದು ಮಾಧ್ಯಮಗಳ ಕರ್ತವ್ಯ, ಆದ್ರೆ ನೀವ್ಯಾಕೋ ಮಾತಾಡ್ತಾ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಇವತ್ತು ನಾನು ಅದಕ್ಕೆ ಸಂದರ್ಭ ಕೂಡಿ ಬಂತು ಅಂತಾನೆ ಭಾವಿಸ್ತೀನಿ. ಶಾಸ್ತ್ರಿ ವೃತ್ತದಲ್ಲಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಒಂದು ಪ್ರತಿಭಟನೆ ಜರುಗಿತು. ಆ ಪ್ರತಿಭಟನೆಯ ಆವೇಶ, ಆಕ್ರೋಶಗಳ ನಂತರ ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಸಂಜೀವ್ ರೆಡ್ಡಿ ಅವರು, ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಲಿಂಗರಾಜ್ ಅವರು, ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಸಿರಾಜ್ ಸೇರಿದಂತೆ ಬಹಳಷ್ಟು ಜನ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮಂತ್ರೋಡಿ ವಿಶ್ವನಾಥ್, ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ದೊಡ್ಡಮನಿ, ಬಹಳಷ್ಟು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಪ್ರತಿಭಟನೆಯ ನಂತರ ನಾನವರನ್ನ ಪ್ರಶ್ನೆ ಕೇಳಿದೆ, ಈ 10 ಜನ ಪುರಸಭೆ ಸದಸ್ಯರು ಮೊನ್ನೆ ಬಿಜೆಪಿಯನ್ನ ಸೇರಿದ್ರು, ಕಾಂಗ್ರೆಸ್ ಅನ್ನ ತೊರೆದ್ರು ಅನ್ನೋದಕ್ಕಿಂತ ಅವ್ರು ಯಾಕೆ
ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು, ಯಾಕೆ ಕಾಂಗ್ರೆಸ್ ಅನ್ನ ಬಿಟ್ರು ಎನ್ನುವಂತಹದ್ದು ಬಹು ಚರ್ಚಿತವಾದ ವಿಷಯವಲ್ಲ ಅಂತ ಅನ್ನುವಂತಹದ್ದು ನನ್ನ ಭಾವನೆ. ಮಸಾರಿ ನೆಲಕ್ಕೆ ಆಸೆ ಬಿದ್ರು ಕೆಲವರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಮಸಾರಿ ನೆಲ ದಕ್ಕುತ್ತೆ ಎನ್ನುವಂತಹ ಆಸೆಯಿಂದ ಹೊರಳಿಗೆ ಬಿಜೆಪಿ ಸ್ಯಾಲನ್ನ ಸುತ್ತಕೊಂಡ್ರು. ಮೂಲ ಬಿಜೆಪಿಯವರಿಗಿಂತಲೂ ಗಂಭೀರವಾಗಿ ಪೋಜನ್ನ ಕೊಟ್ಟರು, ಪದವಿಯನ್ನ ಪಡೆದುಕೊಂಡ್ರು, ಪದೋನ್ನತಿ ಹೊಂದಿದ್ರು, ಸದಸ್ಯರಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದೋನ್ನತಿಯನ್ನ ಹೊಂದಿದ್ರು. ಕೆಲವು ದಿನಗಳ ಕಾಲ ಪ್ರವಾಸವನ್ನ ಮಾಡಿದ್ರು. ಐಷಾರಾಮಿ ಲಾಡ್ಜ್ಗಳಲ್ಲಿ ಊಟ ವಸತಿಗಳನ್ನ ಮಾಡಿದ್ರು. ಇವೆಲ್ಲದರ ನಂತರ ಒಂದು ದಿನ ಚುನಾವಣೆ ದಿನಾಂಕ ನಿಗದಿಗೊಂಡಾಗ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಪುರಸಭೆಯ ಅಧಿಕಾರವನ್ನ. ನಾನಿವತ್ತು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಬಿಜೆಪಿ ಮೂಲ ಬಿಜೆಪಿಗರ ಪ್ರಶ್ನೆ ಮತ್ತು ಸಾರ್ವಜನಿಕರ ಪ್ರಶ್ನೆ, ವಿಶೇಷವಾಗಿ ನನ್ನ ಪ್ರಶ್ನೆಯೂ ಹೌದು. ಇವರು ಬಿಜೆಪಿ ಸೇರ್ಪಡೆಗೊಂಡ್ರು, ಬಿಜೆಪಿ ಅಂತ ಕೈಯಲ್ಲಿ ಬಾವುಟವನ್ನು ಹಿಡಿದ್ರು, ಕೊರಳಿಗೆ ಕಮಲವನ್ನ ಧರಿಸಿದ್ರು. ಹಾಗಾದ್ರೆ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ, ಬಿಜೆಪಿಯ ಪ್ರತಿಭಟನೆಯಲ್ಲಿ, ಕಾಂಗ್ರೆಸ್ ಅನ್ನು ವಿರೋಧಿಸುವಂತಹ ಕೆಲಸದಲ್ಲಿ ಕೂಡ ಮುಂಚೂಣಿಯಲ್ಲಿರಬೇಕು, ಇಲ್ವೇ ಪಾಲ್ಗೊಳ್ಬೇಕು. ಅದಾಗ್ತಾ ಇಲ್ಲ ಇವರಿಂದ. ಎಲ್ಲೋ ಒಂದು ಕಡೆ ಕೆಲವರು ಏನೋ ಆಗೋಯ್ತು, ನಮ್ಮ ಅಧಿಕಾರ ಇನ್ನೆಷ್ಟು ದಿನ ಇದೆ, ನಡೆದೋಯ್ತು ಅಂತ ಅವರು ಹೊಲ ಮನೆ ತೋಟ ನೋಡಿಕೊಳ್ತಾ ಇದ್ರೆ, ಕೆಲವರು ಏನೋ ಒಂದು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರ ಹವನಿಯಂತ್ರಣ ಕಚೇರಿ ಏನಿದೆ ತಾಲೂಕ್ ಪಂಚಾಯಿತಿಯಲ್ಲಿ, ತಣ್ಣನೆಯ ಗಾಳಿ ಕಚೇರಿಗೆ ಹೋಗಿಬಿಟ್ಟಿದ್ದಾರೆ. ಕಚೇರಿ ಬಿಟ್ರೆ ಶಾಸಕರ ಎಸಿ ಕಾರು ಬಿಟ್ರೆ ಶಾಸಕರ ನಿವಾಸ, ಬಾಡೂಟ ಮತ್ತು ಬಾಟ್ಲಿಗೆ ಹಾಜರ್. ಆದರೆ ಬಿಜೆಪಿ ಸಂಘಟನೆ ಪ್ರತಿಭಟನೆಗೆ ಚಕ್ಕರ್ ಎನ್ನುವಂತಹ ರೀತಿಯಲ್ಲಿ ನ್ಯೂ ಬಿಜೆಪಿ ಅಂತ ಏನು ಹೇಳ್ಕೊಂಡಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ನಮಗೂ ಬಿಜೆಪಿಯವರ ಪ್ರತಿಭಟನೆಗೂ, ಬಿಜೆಪಿಯವರ ಪಕ್ಷ ಸಂಘಟನೆಗೂ, ಬಿಜೆಪಿಯವರ ಚಟುವಟಿಕೆಗೂ ಸಂಬಂಧನೇ ಇಲ್ಲ. ನಾವು ಶಾಸಕರ ಹಿಂದಿರ್ತೀವಿ, ಶಾಸಕರ ಕಾರಲ್ಲಿರ್ತೀವಿ, ಶಾಸಕರ ಕಚೇರಿಯಲ್ಲಿರ್ತೀವಿ, ಶಾಸಕರ ಮನೆಯಲ್ಲಿರ್ತೀವಿ, ಬಾಡೂಟಕ್ಕೆ ಹಾಜರಿರ್ತೀವಿ ಎನ್ನುವಂತಹ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಅತ್ಯಂತ ಅತೃಪ್ತಿ, ಅಸಮಾಧಾನ ಕುದಿತಾ ಇದೆ ಮೂಲ ಬಿಜೆಪಿಯಲ್ಲಿ. ಕೃಷ್ಣಾ ನಾಯ್ಕರವರ ಜಾಣ್ಮೆ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಎನ್ನುವಂತಹ ಸೂಚನೆಗಳು ಸಿಗ್ತಾ ಇವೆ. ಮೂಲ ಬಿಜೆಪಿಗರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಶಾಸಕರಾದಂತಹ ಕೃಷ್ಣಾ ನಾಯ್ಕರು ಎನ್ನುವಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಹೂವಿನಡಗಲಿ ಕ್ಷೇತ್ರದಲ್ಲಿ. ನ್ಯೂ ಬಿಜೆಪಿ, ನಾವೇನು ಮೊನ್ನೆ ಬಿಜೆಪಿ ಅಂತ ಬಂದಿದ್ದಾರೆ, ಅವರಿಗೆ ಬಹಳಷ್ಟು ವಿಶ್ವಾಸ, ಪ್ರೀತಿ. ಯಾರಿಗೇನು ಕೊಡ್ತಾರೋ, ಯಾರಿಗೇನು ಬಿಡ್ತಾರೋ, ಯಾರನ್ನ ಎಷ್ಟರ ಮಟ್ಟಿಗೆ ತೃಪ್ತಿಪಡಿಸ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಹೆಗಲ ಮೇಲೆ ಕೈ ಹಾಕಿ ಗಲ್ಲ ಸವರುವಂತಹ ಕೃಷ್ಣಾ ನಾಯ್ಕರು ಹೆಚ್ಚು ನ್ಯೂ ಬಿಜೆಪಿ ಅವರನ್ನು ಮಾತ್ರ ಪ್ರೀತಿ ಮಾಡ್ತಾ ಇದ್ದಾರೆ. ಓಲ್ಡ್ ಬಿಜೆಪಿ ಸರ್ಕಲ್ ಅಲ್ಲಿ ಬಿಸಿಲಲ್ಲಿ ನಿಂತು ಬಾಯ್ ಬಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಲ್ ಬರ್ತಾ ಇದೆ, ರಾಜ್ಯದ ಏನು ಒಂದು ಹೋರಾಟದ ಕರೆಗಳು ಬರ್ತಾ ಇವೆ, ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅದರ ಪ್ರತಿಫಲವನ್ನ ಏನೀಗ 10 ವರ್ಷಗಳ ಕಾಲ ಅಧಿಕಾರ ಇಲ್ದನೆ ಪ್ರತಿಭಟನೆ, ಹೋರಾಟ ಎಲ್ಲವನ್ನ ಮಾಡಿದಂತಹ ಬಿಜೆಪಿಗರು ಇದೆಲ್ಲವನ್ನ ನಾವು ಯಾರಿಗಾಗಿ ಮಾಡಿದ್ವಿ? 10 ವರ್ಷಗಳ ಕಾಲ ಪರಮೇಶ್ವರ ನಾಯ್ಕರ ಹಿಂದಿದ್ದು ಅಲ್ಲೂ ಕೂಡ ಮೆರೆದಂಥವರಿಗಾಗಿ ನಾವು ಕೃಷ್ಣಾ ನಾಯ್ಕರವರನ್ನ ಗೆಲ್ಲಿಸಬೇಕಾಯ್ತಾ ಎನ್ನುವಂತಹ ಅಚ್ಚರಿ ಪ್ರಶ್ನೆಗಳನ್ನ ಹಾಕಿಕೊಳ್ತಾ ಇದ್ದಾರೆ. ಕಾದ್ ನೋಡೋಣ ಬೆಳವಣಿಗೆಯನ್ನ.
ಅದು ಸಹಜ. ರಾಜಕಾರಣದಲ್ಲಿ ಮೂಲ ಮತ್ತು ವಲಸಿಗ ಎನ್ನುವಂತಹದ್ದು ಸಹಜ. ಆದರೆ ಕೃಷ್ಣಾ ನಾಯ್ಕರೇನು ಅಂದ್ಕೊಂಡಿದ್ರು, 10 ಜನ ಪುರಸಭೆ ಸದಸ್ಯರು ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿ ಸೇರಿದ್ರು ನನಗೇನೋ ಬಲ ಬಂದಂತಾಯಿತು ಅಂತ. ಆದರೆ ಅವರಿಗೆ ಬಲ ಬಂದಿದೆ. ಅವರಿಗೆ ಕಾರಿನ ಭಾರ ಜಾಸ್ತಿ ಆಗಿದೆ, ಕಚೇರಿಯ ಚೇರ್ಗಳು ತುಂಬುತ್ತಾ ಇವೆ, ನಿವಾಸದಲ್ಲಿನ ಬಾಡೂಟ ಹೆಚ್ಚಾಗ್ತಾ ಇದೆ. ಆದರೆ ಪಕ್ಷಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಎನ್ನುವಂತಹದ್ದು ಮಾತ್ರ ಸತ್ಯ. ಇವರಿಂದ ಎಲ್ಲರಿಗೂ ಕೂಡ ನಮಸ್ಕಾರ. ಮಾತನಾಡಿದ್ದಾರೆ ನನ್ನೊಂದಿಗೆ ವಿಜಯನಗರ ಜಿಲ್ಲಾಧ್ಯಕ್ಷರು, ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಸಂಜೀವ್ ರೆಡ್ಡಿ ಅವರು. ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಮಂಡಲಾಧ್ಯಕ್ಷರು ಈಗ ಮೊನ್ನೆ ಪುರಸಭೆ 10 ಜನ ಸದಸ್ಯರು ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು, ಬಿಜೆಪಿ ಶಾಲ್ ಹಾಕ್ಯಂಡ್ರು. ನೀವು ಅವ್ರಿಗೆ ಮಾಹಿತಿ ಕೊಡ್ತಾ ಇಲ್ಲೋ? ಅವ್ರಿಗೇನು ಬಿಜೆಪಿಯಲ್ಲಿ ಬಂದು ಪಾಲ್ಗೊಳ್ಳೋದಕ್ಕೆ ಆಸಕ್ತಿ ಇಲ್ಲ? ಅವ್ರು ಬಿಜೆಪಿ ಹೌದು ಅಲ್ಲೋ? ಏನಿದೆ ಸಮಾಚಾರ? ಈಗ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಜೆಪಿ ಅವರು ಅದಾರ, ಪಟ್ಟಣದಲ್ಲಿರೋಂಥ ಕೌನ್ಸಿಲರ್ಗಳು ಅದಾರ. ಅವ್ರು ಬಿಜೆಪಿ ಹೌದು ಅಲ್ಲೋ? ಏನ್ ನಿಮ್ಮ ಮಾಹಿತಿ ಕೊರತೆ ಐತೋ? ಏನಾಗೈತೆ? ಹೌದು, ಇದು ನಮ್ಗೆಲ್ಲ ಗೊತ್ತಿರೋಂಥ ವಿಷಯ. ಆದ್ರೆ ಇದು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ಚಟುವಟಿಕೆ ನಡೀತಾ ಇರ್ತವೆ. ನಿನ್ನೆ ರಾತ್ರಿ ಕರೆ, ಹಾಗಾಗಿ ರಾಜ್ಯದ ಕರೆ ಇರೋದ್ರಿಂದ ಅಲ್ಲ, ರಾತ್ರಿ ಕರೆ ಹಳ್ಳಿಯವರು ಅದಾರ, ಟೌನ್ಯರಲ್ಲ. ಪಟ್ಟಣದಲ್ಲಿ ಅಧ್ಯಕ್ಷರು ಮತ್ತು ಪುರಸಭೆ ಉಪಾಧ್ಯಕ್ಷರು ಪಟ್ಟಣದಾಗ ಅದಾರ. ಕಾರ್ಯಗಳು ಇಂಪಾರ್ಟೆಂಟ್ ಜೊತೆಗೇನೆ ಚುನಾಯಿತ ಪ್ರತಿನಿಧಿಗಳು ತಮ್ಮದೇ ಆದಂತ ಜವಾಬ್ದಾರಿಗಳು ಇರ್ತವೆ. ಹಾಗಾಗಿ ತಮ್ಮ ಏನು ಇವತ್ತು ವಾರ್ಡ್ನಲ್ಲಿ ಸಮಸ್ಯೆಗಳಿಗೆ, ಇವತ್ತು ನೀರಿನ ಸಮಸ್ಯೆ ಇರ್ಬೋದು, ಶಾಲ್ ಹಾಕ್ಯಂಡಾರ ಯಾಕಿಲ್ಲ ನಿಮ್ಮ ಜೊತೆಗೆ? ಬಿಜೆಪಿ ಶಾಲ್ ಹಾಕ್ಯಂಡ ಅಂತ 10 ಜನ ಕೌನ್ಸಿಲರ್ಗಳು ನಿಮ್ಮ ಜೊತೆಗೆ ಯಾಕಿಲ್ಲ? ಇರ್ತಾರ? ಆಯ್ತು, ಅದೇ ನೀವು ಅಷ್ಟು ಭರವಸೆ ಕೊಡ್ಬೇಕು ಅಷ್ಟೇ, ನಮ್ಗೆ ಇರ್ತಾರ ಅಂತ. ಇಲ್ಲ ಮತ್ತೇನಾದ್ರೂ ಕಾಂಗ್ರೆಸ್ಗೆ ವಾಪಸ್ ಹೋಗಾರ? ಕಾಂಗ್ರೆಸ್ಗೆ ಏನಾದ್ರು ವಾಪಸ್ ಹೋಗೋ ಚಿಂತನೆಗಳು ಅದಾವ? ಅವರು ಇರ್ತಾರ? ಮುಂದಿನ ಎಲ್ಲ ಸಭೆಗಳಲ್ಲಿ ಇರ್ತಾರ. ಪ್ರತಿಭಟನೆಗಳು ನಿಮ್ಮ ವಿಫಲ ಆದವು. ನಾವು ಹೇಳಿಲ್ಲ ವಿಫಲ ಆದವು ಅಂತ. ಒಂದು ಯುವ ಮೋರ್ಚಾ ಕರೆದ 12 ಜನ ಬಂದು ನಿಂತ್ಕೊಂಡ್ರು. ಮೊನ್ನೆ ಮಂಡಲ ಅಧ್ಯಕ್ಷರಿಗೆ ಕರೆದ್ರು, ಭಾಳ ಅಂದ್ರೆ 20 ಜನ ಬಂದು ನಿಂತ್ಕೊಂಡ್ರು. ಒಂದು ರಾಷ್ಟ್ರೀಯ ಪಕ್ಷ ನಿಮ್ದು. 3 ಜನ ಜಿಲ್ಲಾಧ್ಯಕ್ಷರು ಹೂವಿನಡಗಲಿ ಕ್ಷೇತ್ರದವ್ರು ಇದ್ದೀರಿ. ಏನಾಯ್ತು ಬಿಜೆಪಿ? ಏನಾಯ್ತು? ಅಲ್ಲ, ನಿಮ್ದು ಮೊದ್ಲೇನು ಉಳ್ಕೊಂಡಿಲ್ಲಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ನೀವು ವೀಕ್ ಆಗಿರಿ. ಅದೇ ಸುಡು ಬಿಸಿಲಲ್ಲಿ ನಿಂತಿರೋರು ಯಾರು? ನೀವೇ. ಅವಾಗ ಹೊಯ್ಕೊಂಡಾರು ನೀವ, ಈಗ ಹೊಯ್ಕೊಂಡಾರು ನೀವ. ಹಾರ ಹಾಕ್ಸ್ಯಾರ ಎಲ್ಲಿ ಹೋದ್ರು? ಅಲ್ಲ, ಹಾರ ಹಾಕ್ಸ್ಯಾರ ಎಲ್ಲಿ ಹೋದ್ರು? ಹೋಲ್ಸೇಲ್ ಆಗಿ 10 ಜನ ಬಂದ್ರಲ್ಲ, 10 ಜನ ಎಲ್ಲಿ ಹೋದ್ರು? ಕಟ್ಟಿರಲ್ಲ ತಾಳಿನ? ನಿಮ್ಗಾರ ವಿಶ್ವಾಸ ಐತಿ ತಾಳಿ ಕಟ್ಟಿದಾರೆ? ಆಯ್ತು.